ಈ ವೆಬ್ಸೈಟ್ಗಳಲ್ಲಿ ಬ್ಯಾಂಕ್ಸಲ್ಲಿ ಕ್ವಶನ್ ಪೇಪರ್ಗಳು ಸಿಗುತ್ತೆ, ಅದಾದರೂ ಸಾಲ್ವ್ ಮಾಡಬೇಕು. ನಾನು ಏನಕ್ಕೆ ಇದು ಹೇಳ್ತೀನಿ ಅಂದರೆ, ಮ್ಯಾಥ್ಸ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಡ್ತೀವಿ ಈಸಿಯಾಗಿ, ಬಟ್ ಆ ಅರ್ಥ ಮಾಡ್ಕೊಂಡಿರೋದನ್ನ ನಾವು ಹೆಂಗೆ ಎಕ್ಸಿಕ್ಯೂಟ್ ಮಾಡ್ಬೇಕಂತ ಗೊತ್ತಿರಲ್ಲ ನಮಗೆ. ಸೊ ಅದಕ್ಕೋಸ್ಕರ ನಂಬರ್ ಆಫ್ ವೆರೈಟಿ ಆಫ್ ಕ್ವಶನ್ಸ್ನ ನಾವು ಸಾಲ್ವ್ ಮಾಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಮಗೆ ಇದು ಬೇಕಾಗತ್ತೆ, ಏನು ರೆಫರೆನ್ಸ್ ಬುಕ್. ನಾನು ಯೂಸ್ ಮಾಡ್ತಾ ಇರೋದು ಆರ್ ಡಿ ಶರ್ಮಾ 10th ಸ್ಟ್ಯಾಂಡರ್ಡ್ ಬುಕ್ಕು. ಆ್ಯಂಡ್ ಇದು ನಿಮ್ಗೆ ಆನ್ಲೈನಲ್ಲಿ ಸಿಗುತ್ತೆ. ಆಫ್ಲೈನಲ್ಲಿ ತೊಗೊಳಕ್ಕೆ ಹೋಗ್ಬಿಡಿ ಆಯಿತಾ. ಆಫ್ಲೈನಲ್ಲಿ ಜಾಸ್ತಿ ಇದೆ, MRP 775 ಇದೆ. ಆಲ್ಮೋಸ್ಟ್ ಒಂದು 600-650 ಸಿಗ್ಬೋದು ನಿಮಗೆ ಔಟ್ಸೈಡು. ಬಟ್ ನೀವು ಆನ್ಲೈನಲ್ಲಿ ತೊಗೋತೀನಿ ಅಂದರೆ ನಾನು ಚೆಕ್ ಮಾಡ್ದಂಗೆ 350-400ಗೆ ನಿಮಗೆ ಆರ್ ಡಿ ಶರ್ಮಾ ತೊಗೊಳ್ಳೋದಾದರೆ ಆರ್ ಡಿ ಶರ್ಮಾ ಬೆಸ್ಟ್ ಆಯಿತಾ. ನಿಮಗೆ ಒಳ್ಳೊಳ್ಳೆ ಕ್ವಶನ್ಸ್ ಕೊಟ್ಟಿರ್ತಾರೆ. ಅಂದರೆ ಆರ್ ಡಿ ಶರ್ಮಲ್ಲಿ ನಿಮಗೆ ಒಂದು ಚಾಪ್ಟ್ರು ಏನೋ ಒಂದು ಕೋಆರ್ಡಿನೇಟ್ ಜಾಮೆಟ್ರಿ ಇದು ಸಾಲ್ವ್ ಮಾಡ್ತೀರಾ ಅಂದರೆ ಅದರಲ್ಲಿ ಟ್ರಿಗ್ನೋಮೆಟ್ರಿ ಪ್ರಾಬ್ಲಮ್ಸ್, ಅಂದರೆ ಟ್ರಿಗ್ನೋಮೆಟ್ರಿ ಇನ್ಕ್ಲೂಡೆಡ್ ಕೋಆರ್ಡಿನೇಟ್ ಜಾಮೆಟ್ರಿ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಿಮಗೆ ಆರ್ ಡಿ ಶರ್ಮಾ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಬಟ್ ನಿಮ್ಮ ಪ್ರಿಫರೆನ್ಸಸ್ ಆಯಿತಾ. ಸೊ ಬರೀ ಮ್ಯಾಥ್ ಹೇಳ್ತಾ ಇರೋದು 350-400ಗೆ ಮೇಯ್ನ್ ಬುಕ್. ಅಂದರೆ ಡಿಸ್ಕ್ರಿಪ್ಟಿವ್ ಏನು ಬರೀತೀರಾ ನೀವು, 2 marks 3 marks ಆ್ಯಂಡ್ ಮೇನ್ಲಿ 5 marks, ಅದೇ ಕೇಸ್ ಸ್ಟಡಿ ವಿತ್ ಕೇಸ್ ಸ್ಟಡಿ ನಿಮಗೆ ಅದು. ಮತ್ತು ಇನ್ನೊಂದು ಬುಕ್ಕು MCQs ಬುಕ್ಕು ಸಪ್ರೇಟ್ ಸಿಗುತ್ತೆ. ಸೊ ಆ 2 ಬುಕ್ಕು ಸೇರಿ 350-400ಗೆ ನಿಮಗೆ ಆನ್ಲೈನ್ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟಲ್ಲೆಲ್ಲ ಸಿಕ್ಬಿಡುತ್ತೆ. ನೀವು ಅದನ್ನು ಚೆಕ್ ಮಾಡ್ಕೋಬೋದು. ಆ್ಯಂಡ್ ಮ್ಯಾಥ್ಸ್ಗೆ ಇನ್ನೊಂದು ಮೇಯ್ನ್ ಬುಕ್ ನಾನು ಯಾವ್ದು ಯೂಸ್ ಮಾಡ್ತೀನಿ ಅಂದರೆ ಅದು ಎಕ್ಸಾಂಪ್ಲರ್ ಇದೆಯಲ್ಲ, ನಂಬರ್ 1 ಬುಕ್. ಯಾಕೆ ಗೊತ್ತಾ, ನಾನು ಪ್ರಿಫರ್ ಮಾಡೋದು ಆ್ಯರಿಹಂಟ್ ತೊಗೊಳ್ಳಿ. ಯಾಕೆ ಗೊತ್ತಾ, ಆ್ಯರಿಹಂಟಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ಸೊಲ್ಯೂಷನ್ಸ್ ಅಲ್ಲೇ ಕೊಟ್ಬಿಟ್ಟಿರ್ತಾರೆ. ಸೊಲ್ಯೂಷನ್ಸ್ ಅಲ್ಲೇ ಕೊಟ್ಟಿರೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂದರೆ, ನೀವು ಯಾವುದೋ ಒಂದು ಪ್ರಾಬ್ಲಮ್ ನೀವು ಗೊತ್ತಾಗ್ತಿಲ್ಲ ಅಂದರೆ ಸೊಲ್ಯೂಷನ್ಸ್ ಅಲ್ಲೇ ನೋಡ್ಕೊಬಿಡ್ಬೋದು. ನೀವು ನಾಳೆ ಹೋಗಿ ಟೀಚರ್ಸ್ ಹತ್ರ ರೆಫರ್ ಮಾಡಿ ಅದನ್ನು ಕೇಳೋದು ಇರೋಲ್ಲ. ಬಿಕಾಸ್ ಏನಾಗುತ್ತೆ ಗೊತ್ತಾ, ಒಂದೊಂದ್ಸರಿ ನಾನು ಸ್ಟೂಡೆಂಟ್ಸ್ ಮೈಂಡ್ಸೆಟ್ ಹೇಳ್ತಾ ಇದ್ದೀನಿ. ಟೀಚರ್ಸ್ ಈಗ ಒಂದು 5th ಚಾಪ್ಟರ್ ಮಾಡ್ತಿದ್ದಾರೆ ಅಂದರೆ ನಾವು ಸ್ಟೂಡೆಂಟ್ಸ್ ಏನು ಮಾಡ್ತೀವಿ, ಆವಾಗ ಫಸ್ಟ್ ಚಾಪ್ಟರ್ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ನೀವು ಫಸ್ಟ್ ಚಾಪ್ಟರ್ನ ಕೇಳಿದ್ರೆ ಅದು ಒಬ್ಬೊಬ್ರು ಕೇಳೋಕ್ಕೆ ಹೋಗಲ್ಲ. ಏನಕ್ಕೆ ಅಂತ ಅದನ್ನು ಹೇಳ್ತೀನಿ ನೋಡಿ. ಸ್ಟೂಡೆಂಟ್ಸ್ ಮೈಂಡ್ಸೆಟ್ ಹೆಂಗೆ ಗೊತ್ತಾ, ದಿನ ಓದ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದಾರೆ ಟೀಚರು, ನಾನು ಕೇಳಬಾರ್ದು, ಆ ಥರ ಮೈಂಡಲ್ಲಿ ಕೂತಿರುತ್ತೆ ಸುಮಾರು ಜನಕ್ಕೆ, ಇನ್ಕ್ಲೂಡಿಂಗ್ ನನಗೂ ಅಷ್ಟೇ. ಬಟ್ ಈಗ ಸ್ವಲ್ಪ ಹೋಗಿದೆ ಆಯಿತಾ. ಈಗ ಏನಿದ್ರು ದೆನ್ ಆ್ಯಂಡ್ ದೇರ್ ಅಲ್ಲಿ ಕ್ಲಿಯರ್, ಬಿಕಾಸ್ ಅಷ್ಟು ಸಪೋರ್ಟಿವ್ ಇದ್ದಾರೆ ನಮ್ಮ ಟೀಚರ್ಸ್. ಆ್ಯಂಡ್ ಐ ಆಮ್ ರಿಯಲಿ ಗ್ರೇಟ್ಫುಲ್ ಅವ್ರಿಗೆ ಅಂತ. ತುಂಬ ಸಪೋರ್ಟ್ ಮಾಡ್ತಾರೆ ನಮ್ಮ ಟೀಚರ್ಸು. ಆ್ಯಂಡ್ ಅದು ಇನ್ನೊಂದು ವೀಡಿಯೋಲಿ ಹೇಳ್ತೀನಿ ನಿಮಗೆ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿದೆ, ಫಸ್ಟ್ 3 months 4 months ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ. ಸೊ ಈಗ ನಾನು ಆರ್ ಡಿ ಶರ್ಮಾ ಬಗ್ಗೆ ಹೇಳ್ತಾ ಇದ್ದೆ. ಸೊ ಅದಕ್ಕೋಸ್ಕರ ಎಕ್ಸಾಂಪ್ಲರ್ ಬಗ್ಗೆ ಹೇಳ್ತಾ ಇದ್ದೆ. ಎಕ್ಸಾಂಪ್ಲರ್ ಅಂತ ತೊಗೊಳ್ತೀನಿ.